ಸ್ನೇಹಿತರೆ, ದೇಶದಲ್ಲಿ ಮತ್ತೊಂದು ಭಾರಿ ಅನಾಹುತ ಆಗಿದೆ. ಪಕ್ಕದ ತಮಿಳುನಾಡು ರಾಜ್ಯದಲ್ಲಿ ಭೀಕರ ಕಾಲ್ತುಳಿತ ಉಂಟಾಗಿದೆ. ತಮಿಳುನಾಡಿನ ನಟ ಪೊಲಿಟಿಷಿಯನ್ ವಿಜಯ್ ಅವರ ಪ್ರೋಗ್ರಾಂ ಇತ್ತು ಅಂತ ಜನ ಸೇರಿದ್ರು. ಆದರೆ ದಿಢೀರ್ ಗಲಿಬಿಲಿ ಉಂಟಾಗಿ ಕಾಲ್ತುಳಿತ ಉಂಟಾಗಿ ಈಗ 38 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾನೆ ಇದೆ. ತುಂಬಾ ಜನ ಗಾಯಗೊಂಡಿದ್ದಾರೆ. ಮಕ್ಕಳು, ಮಹಿಳೆಯರು ಸೇರಿ ದೊಡ್ಡ ಪ್ರಮಾಣದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನು ಗಾಯಗೊಂಡವರು ಕೂಡ ಇದ್ದಾರೆ. ಅಸ್ವಸ್ಥಗೊಂಡವರ ಸಂಖ್ಯೆ ಜಾಸ್ತಿನೇ ಆಗಿದೆ. ತಮಿಳುನಾಡು ಸರ್ಕಾರ, ಕೇಂದ್ರ ಸರ್ಕಾರ ಕೂಡ ಇದರ ಬಗ್ಗೆ ಅತ್ಯಂತ ಸೀರಿಯಸ್ ಆಗಿ ನಾವು ತನಿಖೆ ಆರಂಭ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇಡೀ ದೇಶ, ಜಗತ್ತು ಅತ್ಯಂತ ಆಘಾತದಿಂದ ವಿಜಯರ ಈ ರ್ಯಾಲಿಯನ್ನು ನೋಡ್ತಾ ಇದೆ. ಏನಾಗಿದೆ ಅಂತ ನಾವೀಗ ಕ್ವಿಕ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡ್ತೇವೆ. ಸ್ನೇಹಿತರೆ, ಈ ಘಟನೆ ಆಗಿರೋದು ಶನಿವಾರ ಸಂಜೆ. ತಮಿಳುನಾಡಿನ ಕರೂರಿನಲ್ಲಿ ವಿಜಯ್ ಪೊಲಿಟಿಕಲ್ ರ್ಯಾಲಿಯನ್ನು ಇಟ್ಕೊಂಡಿದ್ರು. 2026ರ ಚುನಾವಣೆಯ ಪ್ರಚಾರದ ಭಾಗವಾಗಿ ನಡೀತಾ ಇತ್ತು. ಈ ವೇಳೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುವಾಗಲೇ ಸಂಜೆ 7:30ಕ್ಕೆ ಈ ಘಟನೆ ನಡೆದಿದೆ. ಇದಕ್ಕಿದ್ದಂತೆ ವಿಜಯ್ ಅವರ ಜೀಪಿನ ಹಿಂದೆ ತಳ್ಳಾಟ ನೂಕಾಟ ಆಗಿದ್ದು ಕ್ಷಣ ಮಾತ್ರದಲ್ಲಿ ಇದೆಲ್ಲ ನಡೆದು ಹೋಗಿದೆ. ಅಲ್ಲಿ ಪರಿಸ್ಥಿತಿ ಎಷ್ಟು ಬೇಗ ಹದಗೆಟ್ಟಿದೆ ಅಂದರೆ, ವಿಜಯ್ ಭಾಷಣ ಮಾಡುವಾಗಲೇ ತಮ್ಮ ಮಾತನ್ನ ಅರ್ಧಕ್ಕೆ ನಿಲ್ಲಿಸಬೇಕಾಗಿ ಬಂತು. ಜೊತೆಗೆ ತಮ್ಮ ಬಳಿ ಇದ್ದ ಕೆಲವೊಂದು ನೀರಿನ ಬಾಟಲಿಗಳನ್ನು ಕೂಡ ಅಸ್ವಸ್ಥರ ಕಡೆಗೆ ಎಸ್ತಿದ್ದಾರೆ. ಆದರೆ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋಕೆ ಆಗಿಲ್ಲ. ಅಷ್ಟೊತ್ತಿಗಾಗಲೇ ವಿಪರೀತ ಜನಸಂದಣಿ ಇದ್ದಿದ್ದರಿಂದ ಭಾರೀ ಸಾವು ನೋವಾಗಿದೆ. ಪ್ರಾಣ ಬಿಟ್ಟವರಲ್ಲಿ 10 ಮಕ್ಕಳಿದ್ದಾರೆ, 16 ಮಹಿಳೆಯರು. ಮೃತಪಟ್ಟವರೆಲ್ಲರೂ ಕೂಡ ವಿಜಯ್, ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಅದರ ಸಪೋರ್ಟರ್ಸ್. 80 ಜನ ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಕಾರಣ ಏನು? ಇದುವರೆಗೂ ಕಾರಣ ಏನು ಅಂತ ಸ್ಪಷ್ಟವಾಗಿ ಹೇಳಕ್ಕೆ ಅದು ಈ ಕೂಡಲೇ ಆಗಲ್ಲ. ಆದರೆ ನಿಮಗೆ ಗೊತ್ತಿರುತ್ತಲ್ಲ, ಈ ರೀತಿ ಕ್ರೌಡ್ ಒಂದೇ ಕಡೆ ಸೇರಿದಾಗ ಏನಾಗುತ್ತೆ ಅಂತ ಹೇಳಿ. ಪ್ರತ್ಯಕ್ಷದರ್ಶಿಗಳು ಹೇಳ್ತಿದ್ದಾರೆ. ಅದರಲ್ಲಿ ಮೊದಲನೇದು ಮರದ ರೆಂಬೆ ಬಿತ್ತು ಅನ್ನೋ ಕಾರಣ ಕೊಡ್ತಾ ಇದ್ದಾರೆ. ವಿಜಯ್ ಅವರ ಈ ಕಾರ್ಯಕ್ರಮ ಬೆಳಗ್ಗೆ 8:45ಕ್ಕೆ ನಾಮಕ್ಕಲ್ನಲ್ಲಿರುತ್ತೆ ಅಂತ ಘೋಷಿಸಲಾಗಿತ್ತು. ಆದರೆ ಈತ ಲೇಟ್ ಮಾಡಿಕೊಂಡು ಬೆಳಗ್ಗೆ 8:45ಕ್ಕೆ ಚೆನ್ನೈ ಬಿಟ್ಟಿದ್ದು. ಇದು ದೊಡ್ಡ ಪ್ರಾಬ್ಲಮ್. ನಾಮಕ್ಕಲ್ಗೆ ಬರುವಷ್ಟರಲ್ಲಿ 2:30 ಆಗಿದೆ. ಈ ಸಭೆ ಆದಮೇಲೆ ಅವರು ಕರೂರಿಗೆ ಹೋಗಬೇಕಾಗಿತ್ತು. ಸ್ಕೆಡ್ಯೂಲ್ ಪ್ರಕಾರ ಮಧ್ಯಾಹ್ನ 12ಕ್ಕೆ ಕರೂರಿಗೆ ಹೋಗಬೇಕಾಗಿತ್ತು. ಆದರೆ ನಾಮಕ್ಕಲ್ನಲ್ಲೇ ಲೇಟ್ ಆಗಿದ್ದರಿಂದ ಕರೂರಿಗೆ ಸಂಜೆ 7:30ಕ್ಕೆ ಬಂದರು. ಇದರ ಪರಿಣಾಮ ಬೆಳಗ್ಗಿನಿಂದ ವಿಜಯ್ ನೋಡೋಕೆ ಕೂತಿದ್ದ ಸಾವಿರಾರು ಜನ ಬಿಸಿಲಲ್ಲಿ ಕಾದಿದ್ರು, ಫ್ರಸ್ಟ್ರೇಟ್ ಆಗಿದ್ರು. ಜೊತೆಗೆ ಸಂಜೆ ಆಗಿದ್ದರಿಂದ ಇನ್ನಷ್ಟು ಜನ ಕೂಡ ಆಲ್ರೆಡಿ ಬಂದವರಿದ್ರು, ಇನ್ನಷ್ಟು ಜನ ಸೇರೋಕೆ ಟೈಮ್ ಸಿಕ್ತು ಅಲ್ಲಿ. ವಿಜಯ್ ಬರ್ತಿದ್ದಾರೆ, ವೆಟ್ರಿ ಕಳಗಂ, ಟಿವಿಕೆ, ಅಪ್ಪಡಿ ಪೋಡೋ, ಈ ಫ್ಯಾನ್ ಫೇರ್ ಎಲ್ಲ ಇದೆಯಲ್ಲ, ಜಾಸ್ತಿ ಜನ ಸೇರಿದ್ರು. ಮಾಹಿತಿ ಪ್ರಕಾರ ಪರ್ಮಿಷನ್ ಲೆಟರ್ನಲ್ಲಿ ಸುಮಾರು 10,000 ಕಾರ್ಯಕರ್ತರು ಸೇರಬಹುದು ಅಂತ ಹೇಳಿದರು. ಇವರು ಅಂದಾಜಷ್ಟೇ. ಆದರೆ 60,000ಕ್ಕೂ ಅಧಿಕ ಜನ ಆ ಸಣ್ಣ ಜಾಗದಲ್ಲಿ ಸೇರಿದ್ದಾರೆ. ಬರೀ 1.20 ಲಕ್ಷ ಚದರ ಅಡಿ ಜಾಗದಲ್ಲಿ ಇಷ್ಟು ದೊಡ್ಡ ಸಮೂಹ ಅಂದರೆ 2 ಅಡಿ ಜಾಗಕ್ಕೆ ಒಬ್ಬೊಬ್ಬ ವ್ಯಕ್ತಿ, ಅಷ್ಟಿಕ್ಕಟ್ಟು. ಹೀಗಾಗಿ ಕ್ರೌಡ್ ಜಾಸ್ತಿಯಾಗಿ ವಿಜಯ್ ನೋಡೋಕೆ ಕೆಲವರಿಗೆ ಸಾಧ್ಯ ಆಗಿಲ್ಲ. ಸೊ ಬೆಟರ್ ವ್ಯೂ ಸಿಗಲಿ ಅಂತ ಜನ ಮರ ಎಲ್ಲ ಹತ್ತಿದ್ದಾರೆ. ಅದು ಏನು ಹುಚ್ಚು, ಅದು ಯಾವ ಥರದ ಅಭಿಮಾನನೋ, ಆ ಭಗವಂತನೇ ಕಾಪಾಡಬೇಕು ಈ ದೇಶವನ್ನು. ಅದು ಯಾವ ಥರ ತಮ್ಮ ಜೀವ ಲೆಕ್ಕಿಸದೆ ಜೀವನದಲ್ಲಿ ಯಾವ ಥರ ಮರ ಹತ್ತಿದಾರೋ ಇಲ್ವೋ, ಮರ ಹತ್ಕೊಂಡು ರೆಂಬೆ ಮೇಲೆ ಕೂತ್ಕೊಂಡು ನೋಡೋದು ಅಂತ ಹೇಳಿದ್ರೆ ಅಷ್ಟು ರಿಸ್ಕ್ ತಗೊಳ್ಳೋದು. ಕೊಂಬೆಗಳ ಮೇಲೆ ಜನ ಹತ್ತಿದ್ದಾರೆ. ಆದರೆ ಒಂದೇ ಕೊಂಬೆಗೆ 50-60 ಜನ ಏರಿ, ಅದು ಯಾವ ಥರ? ಪ್ರಾಣ ಹೋದರೂ ಪರವಾಗಿಲ್ಲ, ಒಂದ್ಸಲಿ ನೋಡ್ಬೇಕಂತ ಯಾವ ಲೆಕ್ಕಾಚಾರ ಅದು? ಮರ ಮುರಿದು ಹೋಗಿದೆ ಕೊಂಬೆ. ಆಗ ಈ ದುರ್ಘಟನೆ ಆಗಿದೆ ಅಂತ ಹೇಳ್ತಿದ್ದಾರೆ. ಮರ ಬಿದ್ದ ತಕ್ಷಣ ಎಲ್ಲ ಗಲಿಬಿಲಿಯಾಗಿ ಚೆಲ್ಲಾಪಿಲ್ಲಿಯಾಗಿ ಓಡಿದ್ದಾರೆ. ಒಬ್ಬರ ಮೇಲೊಬ್ಬರು ಹತ್ತಿ ಓಡಾಡಿದ್ದಾರೆ. ಆದರೆ ಇನ್ನೊಂದು ಮಾಹಿತಿ ಪ್ರಕಾರ ಮಹಿಳೆಯೊಬ್ಬರು ಕಾರಣ ಅಂತಲೂ ಹೇಳ್ತಿದ್ದಾರೆ. ಮಹಿಳೆಯೊಬ್ಬರು ತಮ್ಮ ಕಾಣೆಯಾದ 9 ವರ್ಷದ ಮಗುವನ್ನು ಹುಡುಕೋಕೆ ಶುರು ಮಾಡಿದ್ರು. ಈ ವೇಳೆ ಅಲ್ಲಿದ್ದ ಕೆಲವರು ಅದೇ ಮಗುವನ್ನು ಹುಡುಕಾಡೋಕೆ ಶುರು ಮಾಡಿದ್ರು, ಸಪೋರ್ಟ್ ಮಾಡೋಕ್ಕೆ. ಇದ್ದಕ್ಕಿದ್ದಂತೆ ಆ ವೇಳೆ ಒಂದು ಜನಸಮೂಹ ಆ ಕಡೆ ಹೋಗಿದ್ರಿಂದ ಜನರಿಗೆ ಆತಂಕ ಆಗಿದೆ. ಇದರಿಂದ ಒಬ್ಬರ ಮೇಲೊಬ್ಬರು ಹತ್ತಿ ಓಡಾಡಿದ್ದಾರೆ. ದಿಢೀರ್ ಈ ಘಟನೆಯಾಗಿದೆ ಅಂತಲೂ ಕೆಲವರು ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಈ ಘಟನೆಗೆ ರೂಲ್ಸ್ ಉಲ್ಲಂಘನೆಯೂ ದೊಡ್ಡ ಕಾರಣ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಪೊಲೀಸರು ಆಯೋಜಕರಿಗೆ ಸಪರೇಟ್ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ ಕೊಡಬೇಕು ಅಂತ ಹೇಳಿದರು. ಆದರೆ ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ ಅದನ್ನು ಫುಲ್ಲಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ. ಮನ ಬಂದಂತೆ ಹಾಕಿದ್ದಾರೆ. ಹಾಗೆ ಬ್ಯಾರಿಕೇಡ್ಗಳನ್ನು ಕೂಡ ಸರಿಯಾಗಿ ಹಾಕಿಲ್ಲ. ಜೊತೆಗೆ ಇಷ್ಟು ಕ್ರೌಡ್ ಸೇರುವಂಥ ಟೈಮ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಕ್ಕಳು ಕೂಡ ಸೇರಿದ್ದಾರೆ. ಸಿನಿಮಾ ನಟ ಕೂಡ ಅಲ್ವಾ, ಬರೀ ಪೊಲಿಟಿಷಿಯನ್ ಅಲ್ವಲ್ಲ, ಅವರಿಗೂ ನಿರ್ಬಂಧ ಹೇರುವ ಅಥವಾ ತಡೆಗಟ್ಟೋ ಕೆಲಸ ಅಲ್ಲಾಗಿಲ್ಲ. ಮಕ್ಕಳನ್ನು ಕೂಡ ಬಿಟ್ಬಿಟ್ಟಿದ್ದಾರೆ. ಅಲ್ಲದೆ ಕಾರ್ಯಕ್ರಮದ ವೇಳೆ ಕರೂರು ಮತ್ತು ಈ ರೋಡ್ಗೆ ಸಂಪರ್ಕ ಮಾಡ್ತಾ ಇದ್ದ ರಸ್ತೆಗಳನ್ನು ಬ್ಲಾಕ್ ಮಾಡಿದರು. ಇದರಿಂದ ಎಲ್ಲರೂ ವಿಜಯ್ ರ್ಯಾಲಿಗೆ ಬಂದಿದ್ದಾರೆ.
ಅಲ್ಲದೆ ಕಾರ್ಯಕ್ರಮ ನಡೀತಾ ಇದ್ದ ಜಾಗದಲ್ಲಿ ಎಂಟ್ರಿ ಪಾಯಿಂಟ್, ಎಕ್ಸಿಟ್ ಪಾಯಿಂಟ್ ಸರಿಯಾಗಿ ಹಾಕೋದು ಬಿಟ್ಟು ಸುತ್ತ ರೋಪನ್ನು ಭದ್ರವಾಗಿ ಕಟ್ಟಿದ್ರಂತೆ. ಇದರಿಂದ ಜನ ತಪ್ಪಿಸ್ಕೊಂಡು ಹೋಗೋಕ್ಕೂ ಕೂಡ ಆಗಿಲ್ಲ. ಫುಲ್ ಸುತ್ತ ಕಟ್ಟಿದ್ರಿಂದ, ರೋಪನ್ನ ಎಲ್ಲ ಕಡೆಗೂ ಕಟ್ಟಿದ್ರಿಂದ ಉಸಿರು ಕಟ್ಟಿದ್ದಾರೆ. ಅದರಲ್ಲೂ ಮಕ್ಕಳು ತಪ್ಪಿಸ್ಕೊಂಡು ಹೋಗೋಕ್ಕೆ ಆಗೇ ಇಲ್ಲ, ಎಲ್ಲ ಅಡಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಇಲ್ಲಿ ಮೃತಪಟ್ಟವರಲ್ಲಿ. ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಶುರುವಾಗ್ತಿದ್ದ ಹಾಗೆ ಎಲ್ಲರೂ ಸಹಾಯ ಸಹಾಯ ಅಂತ ಕೂಗಿದ್ದಾರೆ. ವಿಜಯ್ ಕೂಡ ಪೊಲೀಸರಿಗೆ ಪ್ಲೀಸ್ ಸಹಾಯ ಅಂತ ಕೂಗಿದ್ದಾರೆ. ಏನು ಜೀವನ ಅಂದರೆ ಏನು ಸಿನಿಮಾ ಥರ ಅಂತ ಅಂದ್ಕೊಂಡಿದ್ದಾರಾ ಈ ವಿಜಯ್ ಏನಂತ ಗೊತ್ತಿಲ್ಲ. ಇದು 2ನೇ ಸಲ. ಇದು ಲಾಸ್ಟ್ ಟೈಮ್ ಸಣ್ಣ ಪ್ರಮಾಣದಲ್ಲಿ ಆಗಿತ್ತು, ಈಗ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅಷ್ಟೇ ಈ ಸಲ. ಇವಾಗಲಾದ್ರೂ ಜನ ಅರ್ಥ ಮಾಡ್ಕೋಬೇಕು, ಸಿನಿಮಾ ನಟ ಸಿನಿಮಾದಲ್ಲಿ ಮಾತ್ರ ಹೀರೋ, ರಿಯಲ್ ಲೈಫ್ನಲ್ಲಿ ಹೀರೋ ಅಲ್ಲ. ಅಲ್ಲಿ ಈ ಥರ ಪ್ರಾಣ ಹೋದರೆ ಕಾಪಾಡೋಕ್ಕೆ ಇವ್ರ ಕೈಯಲ್ಲಿ ಬರೋಕ್ಕಾಗಲ್ಲ ಅನ್ನೋದನ್ನು ಪ್ಲೀಸ್ ಸಹಾಯ ಸಹಾಯ ಅಂತ ಕೂಗಿದ್ದಾರೆ. ವಿಜಯ್ ಕೂಡ ಹಲವು ಗಂಟೆಗಳ ಕಾಲ ಲೇಟಾಗಿ ಬಂದು, ಡೇಯಲ್ಲಿ ಆಗಬೇಕಾಗಿರೋದನ್ನು ನೈಟಲ್ಲಿ ಆಗೋ ರೀತಿ ಮಾಡಿ ಪ್ರೋಗ್ರಾಮ್ನ ರೀಚ್ ಆಗಬೇಕಾಗಿರೋ ಟೈಮಿಗೆ ಮನೆಯಿಂದ ಹೊರಟು ಅಷ್ಟು ಡಿಲೇ ಮಾಡಿ ಅಷ್ಟು ದೊಡ್ಡ ಅನಾಹುತ ಆಗಿದೆ. 10,000 ಅಂಥೇಳಿ 60,000 ಜನ ಸೇರಿಸಿ ಆಮೇಲೆ ಪೊಲೀಸರಿಗೆ ಪ್ಲೀಸ್ ಸಹಾಯ ಸಹಾಯ ಅಂತೆ. ಇವರ ಸಿನಿಮಾಗಳ ಮೇಲಿನ ಅಭಿಮಾನ ಹಾಗೂ ಪಾಲಿಟಿಕ್ಸಿಗೆ ಬಂದಿದ್ದಾರೆ, ಏನೋ ಮಾಡ್ತಾರೆ ಅಂಥೇಳಿ, ಅದೇ ಥರ ರಿಯಲ್ ಲೈಫ್ನಲ್ಲಿ ಏನೋ ಮಾಡಿಬಿಡ್ತಾರೆ, ಹಾರ್ತಾರೆ, ಹೊಡಿತಾರೆ, ಬಡಿತಾರೆ ಅಂತ ಅಂದ್ಕೊಂಡು ಜನ ಬಂದಿದ್ರು ಅಲ್ಲಿಗೆ, ರಕ್ಷಿಸ್ತಾರೆ ಅಂತ ಅಂದ್ಕೊಂಡು. ಆದರೆ ಅವರ ಕಣ್ಣ ಮುಂದೆನೇ ಜನರ ಪ್ರಾಣ ಹೋಗಿದೆ ಆಯೋಜಕರ ಬೇಜವಾಬ್ದಾರಿಯಿಂದ ಮತ್ತು ಟೈಮ್ ಸೆನ್ಸ್ ಇಲ್ಲದೆ ಇರೋದ್ರಿಂದ. ಇದಕ್ಕೆ ವಿಜಯ್ ಏನು ಮಾತನಾಡಿದ್ದಾರೆ? ಈ ದುರಂತದಿಂದ ಹೃದಯ ಚೂರಾಗಿದೆ, ವಿವರಿಸಲಾಗದ ನೋವು ಮತ್ತು ದುಃಖದಲ್ಲಿದ್ದೇನೆ. ಮೃತರ ಕುಟುಂಬಗಳಿಗೆ ಸಂತಾಪ, ಗಾಯಗೊಂಡು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದಿರೋರು ಶೀಘ್ರ ಗುಣಮುಖರಾಗಬೇಕು ಅಂತ ಹೇಳಿದ್ದಾರೆ. ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್, ಪಿಎಂ ನರೇಂದ್ರ ಮೋದಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಎಲ್ಲರೂ ಕೂಡ ಆಘಾತ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಗೃಹ ಇಲಾಖೆ ಕೂಡ ಈಗ ಮಧ್ಯಪ್ರವೇಶ ಮಾಡಿದೆ. ಘಟನೆ ಬಗ್ಗೆ ಇಮಿಡಿಯೇಟ್ ಆಗಿ ತನಿಖೆ ಮಾಡಬೇಕು, ರಿಪೋರ್ಟ್ ಕೊಡಿ ಅಂತ ತಮಿಳುನಾಡು ಸರ್ಕಾರಕ್ಕೆ ಆದೇಶಿಸಿದೆ. ಕೇಂದ್ರ ಸಚಿವ ಅಮಿತ್ ಶಾ ಅವರು ತಮಿಳುನಾಡು ಗವರ್ನರ್ ಜೊತೆಗೆ ಸ್ಟಾಲಿನ್ ಜೊತೆಗೆ ಮಾತನಾಡಿದ್ದಾರೆ. ಅಷ್ಟು ಸೀರಿಯಸ್ ಆಗಿದೆ. ತಮಿಳುನಾಡು ಸರ್ಕಾರ ಪ್ರತಿ ಮೃತ ವ್ಯಕ್ತಿಯ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದೆ. ರಿಟೈರ್ಡ್ ಜಡ್ಜ್ ಅರುಣಾ ಜಗದೀಶನ್ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಗೆ ಆದೇಶಿಸಲಾಗಿದೆ. ಈಗ ಆಲ್ರೆಡಿ ವಿಜಯ್ ವಿರುದ್ಧ ಕೇಸ್ ದಾಖಲಾಗ್ತಿದೆ. ಸ್ನೇಹಿತರೆ, ಭಾರತದಂಥ ಈ ದೊಡ್ಡ ಜನಸಂಖ್ಯೆ ಇರೋ ರಾಷ್ಟ್ರದಲ್ಲಿ ಬೇಸಿಕ್ ಕಾಮನ್ ಸೆನ್ಸ್ ಸರ್ಕಾರಗಳು ಇವಾಗಲಾದರೂ ಕೂಡ ಎಚ್ಚೆತ್ತುಕೋಬೇಕು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕಾನೂನೇ ತರಬೇಕು. ಕ್ರೌಡ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಲ್ಲಲ್ಲಿರೋ ರೂಲ್ಸನ್ನು ಬಳಸ್ಕೊಂಡು ಮಾಡ್ತಿದ್ದಾರೆ ಅಷ್ಟೇ. ಆದರೆ ಡೆಡಿಕೇಟೆಡ್ ಲಾ ಬೇಕು ಕ್ರೌಡ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆಯೇ. ವಿಶೇಷವಾಗಿ ಅಂತ ಹೈ ಫ್ಯಾನ್ಫೇರ್ ಇವೆಂಟ್ಗಳಿಗೆ, ಹೈ ಫ್ಯಾನ್ಫೇರ್ ಇರೋ ಸಿನಿಮಾ ನಟರು, ಪೊಲಿಟಿಷಿಯನ್ಸ್ ಅಥವಾ ಸ್ಪೋರ್ಟ್ಸ್ ಇವೆಂಟ್ಸ್, ಇದನ್ನು ಮಾಡೋದಕ್ಕೆ ರೂಲ್ ಬೇಕೇ ಬೇಕು ಸ್ನೇಹಿತರೆ. ಭಾರತದಲ್ಲಿ ಊಹೆ ಮಾಡ್ಕೊಂಡು ಕೂತ್ಕೊಂಡು 10,000 ಜನ ಬರ್ಬೋದು ಅಂತೇಳಿ ಇವ್ರಿಗೆ ತೋಚದಂಗೆ ಒಂದು ನಂಬರ್ ಕೊಟ್ಟು ಅಲ್ಲಿ 60,000 ಬರೋದು, 1 ಲಕ್ಷ ಬರ್ಬೋದು ಅಂತ ಇವರು ಊಹೆ ಮಾಡಿ ಅಲ್ಲಿ 10 ಲಕ್ಷ ಬರೋದು. RCB ವಿಜಯೋತ್ಸವ ಏನಾಯಿತು ಅಂತ ನೋಡಿದಿರಲ್ಲ ನೀವು? ಕುಂಭಮೇಳದಲ್ಲಿ ಏನಾಯಿತು ಅಂತ ನೋಡಿದಿರಲ್ಲ? ತಿರುಪತಿಯಲ್ಲಿ ಏನಾಗಿದೆ ಅಂತ ನೋಡಿದಿರಲ್ಲ ನೀವು? ಡೆಲ್ಲಿ ರೈಲ್ವೆ ಸ್ಟೇಷನ್ ಏನಾಗಿತ್ತು ಅಂತ ನೀವು ನೋಡಿದಿರಲ್ವಾ? ಇನ್ನೆಷ್ಟು ಜನ ಪ್ರಾಣ ಕಳ್ಕೊಳ್ಬೇಕು ಸ್ವಾಮಿ ದೇಶದಲ್ಲಿ? ಅಮಾಯಕ ಜನ. ಏನೋ ನೀವು ದೊಡ್ಡ ಸೂಪರ್ ಸ್ಟಾರ್ಗಳು, ನೀವು ದೊಡ್ಡ ಏನೋ ದೇವರುಗಳು, ನೀವು ಜನನಾಯಕರು ಅಂತ ಬರ್ತಾರೆ ಅವರು. ಪಾಪ ನೀವೇನೋ ಮಾಡಿಬಿಡ್ತೀರಿ, ಕಾಪಾಡ್ತೀರಿ ಅಂಥೇಳಿ. ಅವ್ರಿಗೇನು ಗೊತ್ತಿರುತ್ತೆ? ಅವರು ಅಭಿಮಾನಿಗಳು ಅಥವಾ ಬೆಂಬಲಿಗರು, ಸಪೋರ್ಟರ್ಸ್. ಅವ್ರ ಪ್ರಾಣಕ್ಕೆ ನೀವು ಕೇರ್ ಮಾಡ್ತೀರಾ? ಫಸ್ಟ್ ಕಾನೂನು ತನ್ನಿ, ಇಂತಿಷ್ಟೇ ಜನರಿಗೆ ಆಗೋದು ಅಂಥೇಳಿ ಎಂಟ್ರಿ ಕೊಡಬೇಡಿ. ಅದಕ್ಕಿಂತ ಹೆಚ್ಚಿನ ಜನಕ್ಕೆ ಪ್ರತಿಯೊಬ್ಬರು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಆಗಲೇಬೇಕು. ಮೊಬೈಲ್ ನಂಬರ್, OTP ಕೊಟ್ಟು, ಹೆಸರು ಕೊಟ್ಟು, KYC ಮಾಡಿಕೊಂಡು, ಬೇಸಿಕ್ ಡೀಟೇಲ್ಸ್ ಕೊಟ್ಟು, ಫಸ್ಟ್ ಕಮ್ ಫಸ್ಟ್ ಗೆಟ್ ಆ ರೀತಿ ಕೊಡಿ. 1 ಲಕ್ಷ ಜನರಿಗೆ ಈ ಪ್ರೋಗ್ರಾಮ್ನಲ್ಲಿ ಪಾಲ್ಗೊಳ್ಳೋಕೆ ಅವಕಾಶ ಇದೆ ಅಂಥೇಳಿ ಆನ್ಲೈನ್ ಫಾರ್ಮ್ ಬಿಟ್ಬಿಡಿ. ನಿಮ್ಮ ವೆಬ್ಸೈಟ್ನಲ್ಲೋ ಎಲ್ಲೋ ಒಂದು ಕಡೆ ಬಿಡಿ. ಯಾರು ಫಸ್ಟ್ ಬರ್ತಾರೆ, ಯಾರು ಫಿಲ್ ಮಾಡ್ತಾರೆ, ಅವ್ರು ಬಂದು ಸೇರ್ಕೊತಾರೆ. ಆಮೇಲೆ ಕ್ಲೋಸ್ ಮಾಡಿ ಫಾರ್ಮ್ನ. ಆ ಪಾಸ್ ಇಲ್ದಿರೋರಿಗೆ ಎಂಟ್ರಿನೇ ಇಲ್ಲ ಅಂತ ಮಾಡಿಬಿಡಿ. ಮುಂಚೆನೇ ಪ್ಲಾನ್ ಆಗಿರುತ್ತೆ ಎಷ್ಟು ಜನ ಬರ್ತಾರೆ ಅಂಥೇಳಿ. ಅದಕ್ಕಿಂತ ಹೆಚ್ಚು ಜನ ಓಕೆ ನಮಗೆ ಪಾಸ್ ಸಿಕ್ಕಿಲ್ಲ ಅಂತ ಹೋಗೋದೇ ಇಲ್ಲ. ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದರೂ ಬರ್ಬೋದು. ಜಾತ್ರೆ ಏನು ಜಾತ್ರೆನ ಇದು? ಏನಿದು ಜಾತ್ರೆ ಅಲ್ಲ ಇದು. ಇದು ನಿಮ್ಮ ಅಭಿಮಾನ, ನಿಮ್ಮೇಲಿರುವಂಥ ಅಭಿಮಾನ, ನಿಮ್ಮೇಲಿರುವಂಥ ನಂಬಿಕೆಯಿಂದ ಬರೋ ಬೆಂಬಲಿಗರು ಮತ್ತು ಫ್ಯಾನ್ಸ್ ಕಳ್ಕೊಳ್ತಿರೋ ಪ್ರಾಣ ಸ್ನೇಹಿತರೆ. ಹಾಗಾಗಿ ರಿಲಿಜಿಯಸ್ ಈವೆಂಟ್ಸ್, ಹೈ ಫ್ಯಾನ್ಫೇರ್ ಇವೆಂಟ್ಸ್, ಯಾವುದು ಸಿನಿಮಾ, ಸ್ಪೋರ್ಟ್ಸ್ ಮತ್ತು ಪೊಲಿಟಿಕಲ್ ರ್ಯಾಲೀಸ್, ಇದಕ್ಕೆ ಮುಂಚೆನೇ ಗೊತ್ತಿರಬೇಕು ಪಕ್ಕಾ ನಂಬರ್ ಎಷ್ಟು ಜನ ಬರ್ತಾರೆ ಅನ್ನೋದು. ಇಲ್ಲಾಂದರೆ ಮಾಡೋಕ್ಕೆ ಅನುಮತಿನೇ ಇರಬಾರ್ದು ಈ ದೇಶದಲ್ಲಿ. ಕಾನೂನುಬದ್ಧವಾಗಿ ಬ್ಯಾನೇ ಇರಬೇಕು, ಡಿಫಾಲ್ಟ್ ಬ್ಯಾನ್ ಇರಬೇಕು. ಏನಕ್ಕೆ ಬೇಕು? ಏನಕ್ಕೆ ಜನ ಒಂದು ಕಡೆ ರಾಶಿ ಬಂದು ಸೇರಬೇಕು? ಏನು ಅವಶ್ಯಕತೆ ಇದೆ?
ಪೊಲಿಟಿಕಲ್ ಮೆಸೇಜನ್ನು ಪಾಸ್ ಮಾಡೋಕ್ಕೆ ಬೇರೆ ಮೀಡಿಯಮ್ ಇಲ್ವಾ ಇವಾಗ? ನಿಮಗೆ ಸೆಟಪ್ ಮಾಡಿ ಶೋ ಮಾಡಬೇಕಾ? ಓಕೆ, ಮಾಡಿ. ಡೈರೆಕ್ಟ್ ಕಮ್ಯುನಿಕೇಷನ್ ಕೂಡ ಬೇಕಾಗುತ್ತೆ ಸಮ್ಟೈಮ್ಸ್. ಆದರೆ ಎಷ್ಟು ಜನ ಬರ್ತಾರೆ ಅನ್ನೋ ಮುಂಚೆನೇ ಕ್ಲಾರಿಟಿ ಇರಲಿ. ಎಷ್ಟು ಸ್ಕ್ವೇರ್ ಫೀಟ್ ಜಾಗ? 1,20,000 ಸ್ಕ್ವೇರ್ ಫೀಟ್ ಜಾಗನಾ? ಓಕೆ, ಆರಾಮಾಗಿ ಕಂಫರ್ಟಬಲಾಗಿ ಕೂತ್ಕೊಂಡು ನೋಡಬೇಕು. ಒಬ್ರೊಬ್ರಿಗೊಂದು 5-6 ಸ್ಕ್ವೇರ್ ಫೀಟ್ ಆರು ಜಾಗ ಒಬ್ಬೊಬ್ರಿಗೆ ಇಡಿ. 10,000 ಜನ, 15,000 ಜನ, 20,000 ಜನ ಎಷ್ಟಾಗುತ್ತೆ ನೋಡಿ, ಪ್ಲ್ಯಾನ್ ಮಾಡ್ಕೊಳ್ಳಿ. ಅಷ್ಟು ಜನಕ್ಕೆ ನಾವು ಪಾಸ್ ಕೊಡ್ತೀವಿ. ರಿಜಿಸ್ಟ್ರೇಷನ್ ಮಾಡಿ ಪಾಸ್ ಇದ್ದವರಿಗೆ ಮಾತ್ರ ಎಂಟ್ರಿ. ಯಾರು ಬೇಕಾದರೂ ಬರ್ಬೋದು, ನಿಮ್ಮ ಇಷ್ಟ. ಅದನ್ನು ಬಿಟ್ಬಿಡಿ, ಲಿಂಕ್ ಬಿಟ್ಬಿಡಿ. ಫಸ್ಟ್ ಬಂದವರು ಅಪ್ಲೈ ಮಾಡ್ತಾರೆ, ಬಿತ್ತು ತಗೊಳ್ತಾರೆ, ಬಂದು ಕುತ್ಕೊತಾರೆ. ಆ ರೀತಿ ಮಾಡಿ. ನಿಮ್ಮವ್ರಿಗೆ ಯಾರಿಗಾರು ಒಂದಷ್ಟು ಜನಕ್ಕೆ ಸೀಟ್ ಬೇಕಾ? ಅದು ನೀವು ಮುಂಚೆನೇ ಬುಕ್ ಮಾಡ್ಕೊಳ್ಳಿ, ಲಿಂಕ್ ಬಿಡೋಕ್ಕಿಂತ ಮುಂಚೆ. ಮುಂದಿನ ಆಸನಗಳನ್ನು ನಿಮಗೆ ನಿಮ್ಮವ್ರಿಗೆ ಬೇಕಾದರೆ ಉಳಿದಿದ್ದನ್ನು ಆ ರೀತಿ ಮಾಡಿ. ಯಾಕ್ರಿ ಜೀವ ತೆಗಿತೀರಾ ಸುಮ್ಮನೆ? ಪಾಪ ಜನರದ್ದು. ಈ RCB ವಿಜಯೋತ್ಸವ ಟೈಮ್ನಲ್ಲೂ ಕೂಡ ಅಷ್ಟೇ, ಸ್ಟೇಡಿಯಂನಲ್ಲಿ ಎಷ್ಟು ಸೀಟ್ಸ್ ಇದೆ, 20,000, 25,000, 28,000, ವಾಟ್ ಎವರ್ ಎಷ್ಟು ಲಭ್ಯ ಇದೆ ಅಷ್ಟು. ಓಕೆ, ಫ್ರೀನೇ ಕೊಡಿ, ಪರವಾಗಿಲ್ಲ. ಅಷ್ಟು ಫ್ರೀ ಪಾಸ್ ಕೊಟ್ಬಿಡಿ ಅಷ್ಟೇ. ಯಾರಿಗೆ ಸಿಗುತ್ತೆ, ಯಾರು ಫಸ್ಟ್ ಬಂದು ತಗೊಳ್ತಾರೆ ಅವ್ರು ಒಳಗೆ ಬರ್ತಾರೆ. ಉಳಿದವ್ರಿಗೆ ಎಂಟ್ರಿನೇ ಇಲ್ಲ ಅಂತ ನೀವು ಮುಂಚೆನೇ ಕ್ಲಿಯರ್ ಕಟ್ಟಾಗಿ ಹೇಳೋದ್ರಿಂದ ಹೆಚ್ಚಿನ ಜನ ಸರ್ಕಸೇ ಮಾಡಲ್ಲ ಬರೋಕ್ಕೆ. ರೋಡ್ ಶೋ ಫಸ್ಟ್ ಬಂದ್ ಮಾಡಿ. ರೋಡ್ ಇರೋದು ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕೆ, ನಿಮಗೆ ಶೋಕಿ ಮಾಡ್ಕೊಂಡು ಮರಿಲಿಕ್ಕಲ್ಲ ಯಾವುದೇ ರಾಜಕಾರಣಿಗೆ, ಸಿನಿಮಾ ನಟನಿಗೆ ಅಥವಾ ಸ್ಪೋರ್ಟ್ಸ್ ಸ್ಟಾರ್ಗೆ. ರೋಡ್ ಜನ ಓಡಾಡೋಕ್ಕಿರೋದು. ಬಿಟ್ಬಿಡಿ ರೋಡಲ್ಲೆಲ್ಲ ನಾಟಕ ಮಾಡೋದನ್ನ. ಇನ್ನು ಮುಂದೆ ಕಾನೂನು ತರಬೇಕು ಇದಕ್ಕೆ ಸಂಬಂಧಪಟ್ಟಂತೆ. ಜನ ಆಗ್ರಹ ಮಾಡಬೇಕು. ಇವ್ರು ತರಲ್ಲ, ಇವರು ಜನ ಕೇಳಬೇಕು, ಮುಚ್ಕೊಂಡು ತರ್ರಯ್ಯ ಅಂಥೇಳಿ. ಎಷ್ಟು ಜನ ಸಾಯ್ಬೇಕಿನ್ನು? ರೋಡ್ ಶೋ ಬಂದ್ ಯಾವ ಕಾರಣಕ್ಕೂ ಯಾರಿಗೂ ಕೂಡ ಮಾಡೋಕ್ಕೆ ಅವಕಾಶನೇ ಇರಬಾರ್ದು. ನಿಗದಿತ ವೆನ್ಯೂ ಇರಬೇಕು. ಎಷ್ಟು ಸ್ಕ್ವೇರ್ ಫೀಟ್ ಜಾಗ ಇದೆ, ಎಷ್ಟು ಜನಕ್ಕೆ ವ್ಯವಸ್ಥೆ ಮಾಡೋಕ್ಕಾಗತ್ತೆ, ಸ್ಟ್ಯಾಂಡಿಂಗ್ ಆದರೆ ಎಷ್ಟು ಜನಕ್ಕೆ, ಸಿಟ್ಟಿಂಗ್ ಆದರೆ ಎಷ್ಟು ಜನಕ್ಕೆ, ಚೇರ್ ಹಾಕಿದ್ರೆ ಎಷ್ಟು ಜನಕ್ಕೆ, ಅದನ್ನು ಮುಂಚೆನೇ ಪ್ಲ್ಯಾನ್ ಮಾಡ್ಕೋಬೇಕು. ಮ್ಯಾನೇಜ್ಮೆಂಟ್ಗೆ ಸಿಬ್ಬಂದಿ ವ್ಯವಸ್ಥೆ ಇದೆಯಾ? ಪೊಲೀಸರು ಸಹಾಯ ಕೇಳ್ತಿದ್ದಾರಾ ಅಥವಾ ಅವರೇ ಓನ್ ಸಿಬ್ಬಂದಿ ಹಾಕ್ಕೊಂಡಿದ್ದಾರಾ? ಈ ಕೋಟ್ಯಾಧಿಪತಿಗಳು ರೋಲ್ಸ್ ರಾಯ್ ಗೋಸ್ಟ್ ಕಾರ್ ತರಿಸುವಂಥ ತಾಕತ್ತಿರೋರು ಹಾಕ್ಕೊಂಡಿದ್ದಾರಾ? ಅದೆಲ್ಲದೂ ಕೂಡ ಮುಂಚೆನೇ ಪ್ಲಾನ್ ಆಗಿರಲಿ. ಅದು ಯಾರೇ ಆಗಿರಲಿ, ದೇಶದ ಪ್ರಧಾನಮಂತ್ರಿದೇ ರ್ಯಾಲಿ ಆಗಿರಲಿ ಅಥವಾ ವಿಜಯ್ದೇ ಆಗಿರಲಿ ಅಥವಾ ಕ್ರಿಕೆಟರ್ಸ್ದೇ ಆಗಿರಲಿ, ಪ್ಲಾನಿಂಗ್ ಬೇಕಲ್ವಾ? ನೀವು ಎತ್ತರದಲ್ಲಿ ಕೂತಿರ್ತೀರಾ, ಲಾರ್ಡ್ಗಳ ಥರ ಕೂತಿರ್ತೀರಾ ನೀವು, ಮೇಲೆ ಹಿಂಗೆ ಅಂದ್ಕೊಂಡು, ಕೈ ಆಡಿಸ್ಕೊಂಡು, ಹಿಂಗೆ ಅಂದ್ಕೊಂಡು. ಪ್ರಾಣ ಕಳ್ಕೊಳ್ಳೋದು ಯಾರು? ನಮ್ಮ ಜನಗಳಿಗೂ ಕೂಡ ಅಷ್ಟೇ. ಅವರು ಮನೇಲಿ ಅವರ ಅಪ್ಪ ಅಮ್ಮನ ನೋಡೋಕ್ಕೆ ವರ್ಷಕ್ಕೊಂದ್ಸಲಿ ಊರಿಗೆ ಹೋಗ್ತಾರೋ ಇಲ್ವೋ, ಅವ್ರಿಗೆ ದಿನ ಫೋನ್ ಮಾಡ್ಕೊಂಡು ಮಾತಾಡ್ಕೊಂಡು ಯೋಗಕ್ಷೇಮ ವಿಚಾರಿಸ್ತಾರೋ ಇಲ್ವೋ, ಹೆಂಡತಿ ಮಕ್ಕಳನ್ನ ನೆಟ್ಟಿಗೆ ಸಾಕ್ತಾರೋ ಇಲ್ವೋ, ಆದರೆ ಪ್ರಾಣ ಕೊಡೋಕ್ಕೂ ರೆಡಿ ಇದ್ದೀನಿ ಅಂತ ಹೇಳಿ ಏನೇನೋ ಮಾಡ್ತಿರ್ತಾರೆ. ಬಕೆಟ್ ಹಾಲು ಸುರಿಯೋದಂತೆ ಏನೇನೋ ವಿಪರೀತದ ವರ್ತನೆಯನ್ನು ತೋರಿಸ್ತಾ ಇರ್ತಾರೆ. ಆಸ್ ಎ ಸೊಸೈಟಿ ಸ್ನೇಹಿತರೆ, ನಮ್ಮದು ಕೂಡ ತಪ್ಪಿದೆ, ಜನರದ್ದು ಕೂಡ ತಪ್ಪಿದೆ. ಫಸ್ಟ್ ಸ್ನೇಹಿತರೆ, ಇದು ಆಗಲೇಬೇಕಾಗಿರೋದೇನೆಂದರೆ ಕಾನೂನು ಜಾರಿ ಆಗಲೇಬೇಕು. ಪ್ರತಿಯೊಬ್ಬರು ಕೂಡ ಕ್ಯಾಂಪೇನ್ ಮಾಡಿ ಸ್ನೇಹಿತರೆ. ಬ್ರಿಂಗ್ ದ ಲಾ. ಕಾನೂನು ತಗೊಬನ್ನಿ ಇದಕ್ಕೆ ಸಂಬಂಧಪಟ್ಟಂತೆ. ಕ್ರೌಡ್ ಮ್ಯಾನೇಜ್ಮೆಂಟ್ ಇನ್ ಪಬ್ಲಿಕ್ ಈವೆಂಟ್, ಎಸ್ಪೆಷಲಿ ಹೈ ಫ್ಯಾನ್ಫೇರ್ ಈವೆಂಟ್ಸ್ ತಗೊಬನ್ನಿ. ಸಿನಿಮಾ, ಸ್ಪೋರ್ಟ್ಸ್, ಪಾಲಿಟಿಕ್ಸ್, ರಿಲಿಜಿಯಸ್ ಈವೆಂಟ್ಸ್ ಮೊದಲೇ ಪ್ಲ್ಯಾನ್ ಆಗಲಿ. ಏನು ಹೋಗ್ಬಿಡ ಸೀದಾ ಇರುವೆ ಹಿಂಡು ಹೋದಂಗೆ ಹೋಗ್ಬಿಟ್ರೆ ನಡೆದು ಹೋಗ್ಬಿಡುತ್ತೆ ಅನ್ನೋ ಥರದಲ್ಲಿ. ಹಂಗೆ ಮಾಡೋಕ್ಕಾಗತ್ತಾ? ಜನ ಗೊತ್ತಿರುತ್ತೆ ಎಷ್ಟು ಜನ ಬರ್ತಿದ್ದಾರೆ ಅಂತ. ನೀವು ಸ್ಟಾರು, ಜನ ಕರೆದಿರ್ತೀರ, ಜನಕ್ಕೆ ಆ ವ್ಯಕ್ತಿಗೆ ಅವನ ಬಗ್ಗೆ ಮಾತ್ರ ಗೊತ್ತಿರುತ್ತೆ. ಈಗ ನಾನು ಹೋಗ್ತಿದ್ದೀನಿ ಅಂದ್ಕೊಳ್ಳಿ ಫ್ಯಾನ್ ಆಗಿ ಯಾವುದೋ ರ್ಯಾಲಿಗೆ, ನನಗೆ ನನ್ನ ಬಗ್ಗೆ ಮಾತ್ರ ಗೊತ್ತಿರುತ್ತೆ, ನಾನು ಹೋಗ್ತಿದ್ದೀನಿ ಅಂತ. ನಂತರ ಇನ್ನೂ 60,000 ತಲೆ ಬರ್ತಾ ಇದ್ದಾವೆ, 1,00,000 ತಲೆ ಬರ್ತಿದ್ದಾವೆ ಅಂತ ನನ್ನ ತಲೆ ಗೊತ್ತಿರುತ್ತಾ? ಎಲ್ಲ ಮನುಷ್ಯರ ಬ್ರೈನ್ ಇಂಟರ್ ಕನೆಕ್ಟೆಡ್ ಆಗಿರುತ್ತಾ? ಕ್ರೌಡ್ ಆಗ್ತಿದೆ, ಬೇಡ, 1,00,000 ಜನ ಬರ್ತಿದ್ದಾರೆ, ಹೋಗೋದು ಬೇಡ ಅಂತ ಗೊತ್ತಿರುತ್ತೆ ಅವರಿಗೆ. ನಾನು ಹೋಗ್ತಿದ್ದೀನಿ ಅಂತ ಹೋಗಿರ್ತಾರೆ ಅಷ್ಟೇ ಅವರು. ಹಿಂಗೆ ನೋಡಿದಾಗ ಎಷ್ಟು ಜನ ಕಾಣುತ್ತೆ ಅಷ್ಟೇ ಕ್ರೌಡ್ ಗೊತ್ತಾಗೋದು ಅವರಿಗೆ. ತುಂಬ ಜನ ಇದ್ದಾರೆ. ಬಟ್ ಆ ಡೆನ್ಸಿಟಿ ಹೆಂಗೆ ಗೊತ್ತಾಗುತ್ತೆ ಅವರಿಗೆ? ಚೂರು ಮೂಮೆಂಟ್ ಆದರೆ ಕಾಲು ತುಳಿತ ಆಗಿ ಅಲ್ಲಿ ಇಷ್ಟೊಂದು ಪ್ರಾಣಹಾನಿ ಆಗುತ್ತೆ ಅನ್ನೋ ಐಡಿಯಾ ಎಲ್ಲಿರುತ್ತೆ ಅವರಿಗೆ? ಗೊತ್ತಾಗಲ್ಲ ಅದು. ಇದು ಸಂಬಂಧಪಟ್ಟಂತೆ RCB ಘಟನೆ ಆದಾಗಲೂ ಕೂಡ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ. ರಿಪೀಟೆಡ್ಲಿ ಆಗ್ತಾ ಇದೆ. ಹೈ ಟೈಮ್ ಪೊಲಿಟಿಷಿಯನ್ಸ್ಗೆ ಚೂರು ಓಟಿನ ಮೂಲಕ ಅಥವಾ ನಮ್ಮ ಅಭಿಪ್ರಾಯದ ಮೂಲಕ ಕಪಾಳ ಮೋಕ್ಷ ಮಾಡಿ, ಫಿಸಿಕಲಿ ಅಲ್ಲ, ಓಟಿನ ಮೂಲಕ ಅಥವಾ ಅಭಿಪ್ರಾಯದ ಮೂಲಕ ನಾವು ಕಪಾಳ ಮೋಕ್ಷ ಮಾಡಿ ಅಲರ್ಟ್ ಮಾಡಿ ಕಾನೂನು ತನ್ನಿ ಇದಕ್ಕೆ ಅಂತ ಕೇಳಬೇಕು. ಡೆಮೋಕ್ರಸಿ ಅಲ್ವಾ ಇದು? ನಮ್ಮದೇ ರೂಲ್ ಅಲ್ವಾ ಇದು? ಈ ದೇಶದ ಜನರ ಆಳ್ವಿಕೆ ಅಲ್ವಾ ಇದು? ಬೇಕಾಗಿದ್ದ ಕಾನೂನು ನಾವು ತರಿಸ್ಕೋಬೋದು, ನಾವು ಕೇಳಬೇಕು ಅಷ್ಟೇ. ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.